ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಏನು ಚನ್ನಪಟ್ಟಣ ನಗರ ವ್ಯಾಪ್ತಿಯ ಕೆಲವೊಂದು ಏರಿಯಾಗಳಲ್ಲಿ ಮಾದಕ ವಸ್ತುಗಳ ಮಾರಾಟ ಕೂಡ ಅತಿ ಹೆಚ್ಚಾಗಿದೆ. ಗಾಂಜಾ ಆಗಿರ್ಬೋದು, ಇನ್ನಿತರೆ ಮಾದಕ ವಸ್ತುಗಳ ಮಾರಾಟ ಹೆಚ್ಚಾಗಿ ಇರೋ ಒಂದು ಕಾರಣಕ್ಕೆ ಚನ್ನಪಟ್ಟಣ ನಗರದಲ್ಲಿ ಪುಡಿ ರೌಡಿಸಮ್ ಕೂಡ ಪ್ರಾರಂಭ ಆಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂಬಂತೆ ಚನ್ನಪಟ್ಟಣ ನಗರದ ಹೃದಯ ಭಾಗ ಸೆಂಟ್ ಆನ್ಸ್ ಶಾಲೆ ಏನಿದೆ, ಬಹಳ ಒಂದು ಪ್ರತಿಷ್ಠಿತ ಶಾಲೆ. ಇದು ಬಹಳ ವರ್ಷಗಳಿಂದಲೂ ಕೂಡ ಒಂದೊಳ್ಳೆ ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಆದರೆ ಕಳೆದ ರಾತ್ರಿ ಆ ಶಾಲೆಯ ಮುಂಭಾಗ ಓರ್ವ ಯುವಕನ ತಲೆಬುರುಡೆಯನ್ನು ಒಡೆಯಲಾಗಿದೆ. ಆತ ಚಂದು ಅಂತೇಳಿ, ಆತ ಕೂಡ ಸ್ಥಳೀಯ ನಿವಾಸಿ ಕೂಡ ಆಗಿದ್ದಾನೆ. ಚಂದು ಮತ್ತು ಸುಮಂತ್ ಈ ಇಬ್ಬರ ನಡುವೆ ಭಾಳಷ್ಟು ದಿನಗಳಿಂದಲೂ ಕೂಡ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಗಲಾಟೆಗಳು ನಡೆದಿವೆ. ಇಬ್ಬರ ನಡುವೆ ನಡೆದಂಥ ಜಗಳ ಕಾಲಕ್ರಮೇಣ ಗ್ಯಾಂಗ್ ವಾರ್ಗೆ ಅದು ತಿರುಗಿದೆ. ಕಳೆದ ರಾತ್ರಿ ಚಂದು ಏನು ಒಬ್ಬಂಟಿಯಾಗಿ ಹೋಗ್ತಾ ಇರ್ತಾನೆ. ಇದನ್ನೇ ಗಮನಿಸಿದಂಥ ಸುಮಂತ್ ಆ್ಯಂಡ್ ಗ್ಯಾಂಗ್ ಏನಿದ್ದಾರೆ, ಅವರು ಏಕಾಏಕಿ ಅವನನ್ನು ಡ್ರ್ಯಾಗನ್ ಹಾಕಿ ಸ್ಟಿಕ್ಗಳಿಂದ ಹಲ್ಲೆಯನ್ನು ಮಾಡಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಚಂದು ಎಂಬಾತ ಈಗ ಸಾವು ಬದುಕಿನ ನಡುವೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ಆತ ಬದುಕುಳಿದ್ರೆ ಆತನ ಅದೃಷ್ಟ ಎನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಜೊತೆಗೆ ಈತನ ಮೇಲೆ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ, ಸುಮಂತ್ ಆ್ಯಂಡ್ ಗ್ಯಾಂಗ್, ಯಾರು ಸುಮಂತ್ ಅಂತ ಇದ್ದಾನೆ ಆತ ಪ್ರಮುಖ ಅಂತ ಈ ಒಂದು ಪ್ರಕರಣದಲ್ಲಿ ಹೇಳಲಾಗ್ತಾ ಇದೆ. ಆತನ ಜೊತೆಗೆ ಬಂದಂತಹ ಕೆಲ ಪುಂಡರು ಗಾಂಜಾವನ್ನು ಸೇವನೆ ಮಾಡಿದ್ರು, ಮತ್ತಲ್ಲಿದ್ದರು ಎನ್ನುವಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಆ ಘಟನೆಯನ್ನು ನೋಡಿದಂತಹ ಸ್ಥಳೀಯ ನಿವಾಸಿಗಳು ಮಾತನಾಡಿದ್ದಾರೆ. ಅಂದರೆ ಅವರು ಮಾಧ್ಯಮದ ಮುಂದೆ ಮಾತಾಡಲಿಕ್ಕೆ ಬಹಳ ಹೆದರಿದ್ದಾರೆ. ಆದರೆ ನಾವು ಆ ಸ್ಥಳಕ್ಕೆ ಹೋಗಿ ವರದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲರೂ ಕೂಡ ಮತ್ತಲ್ಲಿ ಇದ್ದರು ಎನ್ನುವಂಥದ್ದು. ಅವರ ಚಲನ ವಲನಗಳು, ಆ ನಡೆದಂಥ ಘಟನೆಯ ಬಗ್ಗೆ CCTVಯ ಫುಟೇಜ್ ಕೂಡ ಇದೆ, ಸಂಪೂರ್ಣವಾಗಿ ರೆಕಾರ್ಡ್ ಆಗಿದೆ. ಅಂದರೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರೂ ಕೂಡ ಚನ್ನಪಟ್ಟಣ ನಗರದಲ್ಲಿ ಪೊಲೀಸರ ಕ್ರಮ ಏನು ಎಂಬ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಮೂಡಿರ್ತಕ್ಕಂಥದ್ದು. ಚನ್ನಪಟ್ಟಣ ನಗರ ವ್ಯಾಪ್ತಿ ಸಂಪೂರ್ಣವಾಗಿ ಮಾದಕಗಳ ವಸ್ತುಗಳು ದಿನಕ್ಕೆ ತುಂಬ ಜಾಸ್ತಿ ಆಗ್ತಿದೆ. ಇದನ್ನು ಮಾದಕ ವಸ್ತುಗಳು ಈಗಾಗಲೇ ಸುಮಾರು ಕಳೆದ ತಿಂಗಳುಗಳಲ್ಲೇ ಸುಮಾರು ಮಾದಕ ವಸ್ತುಗಳು ಇರುವಂಥ ಮೆಡಿಕಲಲ್ಲೇ ಮಾರಾಟ ಆಗ್ತಿದ್ದಂತೆ ನಾವು ಕಣ್ಮುಂದೆ ನೋಡಿದ್ದೀವಿ. ಪೊಲೀಸ್ ಇಲಾಖೆ ಹೋಗಿ ದಾಳಿ ಮಾಡಿ ಅದನ್ನು ಏನು ಮೆಡಿಕಲಲ್ಲಿ ದೊರೆಯುವಂಥ ಸ್ಥಿತಿ ನಮ್ಮ ಚನ್ನಪಟ್ಟಣದಲ್ಲಿ ಬಂದಿದೆ. ಈಗ ರಾತ್ರಿ ಇವತ್ತು ಗ್ಯಾಂಗ್ ಒಂದು ಗುಂಪು ಕಟ್ಕೊಂಡು ಮಾದಕ ವಸ್ತುಗಳನ್ನು ಸೇವೆ ಮಾಡ್ಕೊಂಡು ಒಬ್ಬ ಯುವಕನಿಗೆ ತಲೆ ಹೊಡೆದು ಅವನಿಗೆ ಪೆಟ್ಟಾಗಿ ಅವನ ಸ್ಥಿತಿ ಗಂಭೀರವಾಗಿದೆ. ಪೊಲೀಸ್ ಇಲಾಖೆ ಎಲ್ಲೋ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತೇಳಿ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಅಂದರೆ ಸುಮಾರು 20 ರಿಂದ 25 ವರ್ಷದೊಳಗಿನ ಯುವಕರು ಒಂದು ಗಾಂಜಾ, ಅಫೀಮು ಸೇರಿದಂತೆ ಮೆಡಿಕಲಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಇದೊಂದು ದುರದೃಷ್ಟಕರ. ಕೂಡಲೇ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆ ಇಂಥಕ್ಕೆ ಕಡಿವಾಣ ಆಗ್ತಾ ಹೋದ್ರೆ ಚನ್ನಪಟ್ಟಣ ಈಗ ಸಾಕಷ್ಟು ಸಿಟಿಲಿ ನಗರಕ್ಕೆ ಬೆಂಗಳೂರಿಗೆ ಬಹಳ ಹತ್ರ ಇರೋದ್ರಿಂದ ಯುವಕರುಗಳ ಮೇಲೆ ಜಾಸ್ತಿ ಪರಿಣಾಮ ಬೀರ್ತದೆ. ಕೂಡಲೇ ತುರ್ತಾಗಿ ಅದನ್ನ ಎಲ್ಲೆಲ್ಲಿ ಮಾದಕ ವಸ್ತುಗಳು ಮಾರಾಟ ಆಗ್ತದೋ ಅದನ್ನ ಪತ್ತೆ ಹಚ್ಚಿ ಅದನ್ನ ನಿಷೇಧ ಮಾಡುವಂಥದ್ದು ಮತ್ತೆ ಯುವಕರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಮ್ಮ ಪೊಲೀಸ್ ಇಲಾಖೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಶಾಸಕ CP ಯೋಗೇಶ್ವರ್ ಅವರ ಸ್ವಕ್ಷೇತ್ರದಲ್ಲಿ ಇಂತಹ ಒಂದು ದುಷ್ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು ಬಹಳ ಆತಂಕಕಾರಿ ಬೆಳವಣಿಗೆ. ಯಾಕಂದರೆ ಚನ್ನಪಟ್ಟಣ ಇಳಿಕೇಳಿ ವಿದ್ಯಾವಂತರ ಒಂದು ಕ್ಷೇತ್ರ, ಬಹಳ ಪ್ರಜ್ಞಾವಂತರು ಇರತಕ್ಕಂತಹ ಒಂದು ಕ್ಷೇತ್ರ. ಆದರೆ ಕಳೆದ ಕೆಲ ತಿಂಗಳುಗಳಿಂದ ಬಹಳ ಪುಂಡರ ಅಟ್ಟಹಾಸ, ಈ ಎಲ್ಲರೂ ಯಾರು ಎರಡೂ ಗ್ಯಾಂಗ್ನ ಯುವಕರು ಯಾರಿದ್ದಾರೆ ಎಲ್ಲರೂ ಕೂಡ 18 ರಿಂದ 22, 23ನೇ ವಯಸ್ಸಿನ ಒಳಗಡೆ ಇರ್ತಕ್ಕಂತಹ ಎಲ್ಲ ಯುವಕರು ಇವರು.
ಹಾಗಾಗಿ ಚನ್ನಪಟ್ಟಣ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ನಡೆದಿದೆ. ಪೊಲೀಸರು ಕೂಡ ಈಗ ಏನು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಯಾವೆಲ್ಲ ವಿಚಾರಗಳಿಗೆ ಇದು ನಡೆದಿದೆ ಎನ್ನುವಂಥದ್ದು. ಆದರೆ ಈ ಒಂದು 18ರಿಂದ 22 ವಯಸ್ಸದ ಹುಡುಗರು ಡ್ರ್ಯಾಗನ್ ಹಿಡ್ಕೊಂಡು, ಹಾಕಿ ಸ್ಟಿಕ್ಕನ್ನು ಹಿಡ್ಕೊಂಡು ರೌಡಿಸಮ್ ಮಾಡ್ತಾರೆ ಅಂದರೆ ಚನ್ನಪಟ್ಟಣ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟದಲ್ಲಿ ಇದೆ ಎಂಬುದನ್ನು ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರೂ ಕೂಡ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ವಹಿಸಬೇಕು ಎನ್ನುವಂತಹ ಒತ್ತಾಯ ಕೂಡ ಜನ News18 ಮೂಲಕ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.